ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು SLC ಹುಡುಗರಿಗೆ ಮ್ಯಾಥಮೆಟಿಕ್ಸನ್ನು ನನ್ನ ಫೇಸ್ಬುಕ್ ಖಾತೆ ಮೂಲಕ ಮುಟ್ಸೋದಕ್ಕೆ ಪ್ರಾರಂಭ ಮಾಡಿ ಇವತ್ತಿಗೆ 4ನೇ ದಿನ. 3 ದಿನಗಳಿಂದ ನಾನು ಆಲ್ಜಿಬ್ರಾದ ಮುಖ್ಯವಾಗಿರೋ ಕೆಲವು ಸಿಲೆಬಸ್ಗೆ ಕವರ್ ಮಾಡೋ ಥರ ಮಾಡಿದೆ. ನಿನ್ನೆ ನಾನು ಕೊನೆಗೆ ಚಾಪ್ಟ್ರು ಮುಗಿಸ್ಬೇಕಾದ್ರೆ ಏಕಕಾಲಿಕ ಸಮೀಕರಣಗಳು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಅಥವಾ ಸೈಮಲ್ಟೇನಿಯಸ್ ಈಕ್ವೇಷನ್ಸ್, ಅದರೊಳಗಡೆಯಲ್ಲಿ 2 ಸಮೀಕರಣಗಳನ್ನು ಕೊಟ್ಟಾಗ, ಇಫ್ 2 ಈಕ್ವೇಷನ್ಸ್ ಆರ್ ಗಿವನ್, ಹೌ ಟು ಸಾಲ್ವ್ ದಿ ಈಕ್ವೇಷನ್ಸ್ ಯೂಸಿಂಗ್ ಗ್ರಾಫ್ ಶೀಟಲ್ಲಿ ಹೇಗೆ ಬಿಡಿಸಬೇಕು ಅನ್ನೋದನ್ನು ನಾನು ಹೇಳಿದೆ. ಗ್ರಾಫ್ ಶೀಟಲ್ಲಿ ಒಂದು ಲೆಕ್ಕನೂ ಮಾಡಿ ತೋರಿಸ್ದೆ. ಬಟ್ ನಿನ್ನೆ ಅದನ್ನು ಮಾಡಬೇಕಾದ್ರೆ ಒಂದು ಸಣ್ಣ ಹಿಂಟ್ ಕೊಡಬೇಕಾಗಿತ್ತು, ನಾನು ಅದು ಮರ್ತಿದ್ದೆ. ಅದಕ್ಕೋಸ್ಕರ ಅದನ್ನು ಜ್ಞಾಪಿಸ್ತಾ ಇದ್ದೀನಿ. ನಾನು ನಿಮಗೆ ಹೇಳೋದು ಮರ್ತುಬಿಟ್ಟೆ ಅದಕ್ಕೋಸ್ಕರ ಈಗ ಅದು ಹೇಳ್ತಾ ಇದ್ದೀನಿ. ಏನು ಅಂದರೆ ನಿನ್ನೆ ನಾನು ಒಂದು ಟೇಬಲ್ ಹಾಕ್ಕೊಂಡಿದ್ದೆ. ಉದಾಹರಣೆಗೆ ನಾನು ಹೇಳ್ತಿದ್ದೀನಿ, ಸುಮ್ಮನೆ ನಿನ್ನೆ ಯಾವುದನ್ನು ಮರ್ತಿದ್ದೆ ಅನ್ನೋದಕ್ಕೆ. ಈಗ XY 2 5 X3 Y 8 X5 Y 6 ಅಂತಿರೋ ಪಾಯಿಂಟ್ಸ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಉದಾಹರಣೆ, ಇದು ಗ್ರಾಫ್ ಶೀಟಲ್ಲಿ ಎಳಿಬೇಕು ಅಂದಾಗ ನಾವೇನು ಮಾಡಿದೆ, ನಾನು X ಆ್ಯಕ್ಸಿಸ್ಸು Y ಆ್ಯಕ್ಸಿಸ್ಸು ಎಳ್ಕೊಂಡ ಮೇಲೆ ಇದು ಆರಿಜನ್ನು, ಇದು X ಆ್ಯಕ್ಸಿಸ್, ಇದು Y ಆ್ಯಕ್ಸಿಸ್ಸು, ಇದು Y, ಇದು X. ಆವಾಗ ಇಲ್ಲಿ 2 X ಯೂನಿಟ್ 2 ಇದೆ ಅಂದರೆ 1 2 ಅಂತ ಇಟ್ಕೊಂಡೆ. Y 5 ಅಂದರೆ 1 2 3 4 5 ಅಂದ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ದೆ. ಇದಕ್ಕೆ ಸ್ಕೇಲ್ ಅಂತ ಹಾಕ್ಕೋಬೇಕು. ನಾನು ನಿನ್ನೆ ಅದೊಂದು ಹೇಳೋದು ಮರ್ತಿದ್ದೆ. ಫಸ್ಟ್ ಇದರ ಪಾಯಿಂಟ್ಸ್ ಗುರುತು ಮಾಡೋಕ್ಕೆ ಮುಂಚೆ ಸ್ಕೇಲ್ ಅಂತ ಬರ್ಕೋಬೇಕು. ಏನು ಅಂದರೆ ಮಾನ, ಯಾವ ಯೂನಿಟ್ ಇಟ್ಕೊಂಡಿದ್ದೀವಿ ಅಂತ. ಅಂದರೆ ಇಲ್ಲಿ ನಾನು 1 ಸೆಂಟಿಮೀಟರ್ನ 1 ಯೂನಿಟ್ ಅಂತ ಇಟ್ಕೊಂಡಿದ್ದೀನಿ. ಅದನ್ನ ಸ್ಕೇಲ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್. ಅಥವಾ ನೀವು ಅರ್ಧ ಮನೆ ತೊಗೊಂಡು ಅರ್ಧ ಸೆಂಟಿಮೀಟ್ರ್ ಇಟ್ಕೊಂಡ್ರೆ ಹಾಫ್ ಎ ಸೆಂಟಿಮೀಟರ್ 1 ಯೂನಿಟ್ ಅಂತ ಇಟ್ಕೋಬೇಕು. ಸ್ಕೇಲ್ ಅಂತ ಬರ್ಕೊಂಡು ಲೆಕ್ಕ ಮಾಡಬೇಕು. ನಿನ್ನೆ ಇದೊಂದು ಪಾಯಿಂಟ್ ನಾನು ಮರ್ತಿದ್ದೆ. ಗ್ರಾಫಲ್ಲಿ ಪ್ರಾರಂಭ ಮಾಡೋಕ್ಕೆ ಮುಂಚೆ ನೀವು ಯಾವ ಸ್ಕೇಲ್ ಇಟ್ಕೋತೀರಿ ಅನ್ನೋದನ್ನು ಹೇಳಿಬಿಟ್ಟು ಅದರ ಮೇಲೆ ಉಳಿದಂತೆ ಮಾಡ್ಕೋಬೇಕು. ಇದೊಂದು ನಿನ್ನೆ ಪಾಯಿಂಟ್ ಮರ್ತಿದ್ದು. ಅಷ್ಟು ಹೇಳಿ ಈಗ ನೆಕ್ಸ್ಟು ಇವತ್ತಿನ ಚಾಪ್ಟ್ರು. ನಾನು ನಿನ್ನೆ ಹೇಳಿದ್ದೆ ಇವತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ, ವರ್ಗ ಸಮೀಕರಣಗಳು ಸ್ಟಾರ್ಟ್ ಮಾಡ್ತೀನಿ ಅಂತ. ಆ ವರ್ಗ ಸಮೀಕರಣಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂತೆ ಕೆಲವು ಆರಂಭಿಕವಾದಂಥ ವಿಷಯಗಳನ್ನು ಹೇಳಬೇಕು. ಆಮೇಲೆ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅರ್ಥ ಆಗುತ್ತೆ. ಬಿಫೋರ್ ವಿ ಟೇಕ್ ಅಪ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಐ ಶುಡ್ ಟೆಲ್ ಯು ಸಮಥಿಂಗ್ ಅಬೌಟ್ ಪಾಲಿನಾಮಿಯಲ್ಸ್. ಇದಕ್ಕೆ ಕನ್ನಡದಲ್ಲಿ ನಾವು ಬೇಕಾದ್ರೆ ಬೀಜ ವಾಕ್ಯಗಳು, ಬೀಜ ಸಂರಚನೆಗಳು ಅಂತ ಹೇಳ್ಬೋದು. ಪಾಲಿನಾಮಿಯಲ್ಸ್ ಅಂತ. ಪಾಲಿನಾಮಿಯಲ್ಸ್ ಅನ್ನೋದು ಒಂದು ದೊಡ್ಡ ಚಾಪ್ಟರ್. ಆ ದೊಡ್ಡ ಚಾಪ್ಟರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಒಂದು ಭಾಗ. ಆದ್ದರಿಂದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಎ ಪಾರ್ಟ್ ಆಫ್ ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸಿನ ಒಳಗೆ, ಪಾಲಿನಾಮಿಯಲ್ಸ್ ಒಂದು ಬಿಗ್ ಚಾಪ್ಟರ್, ಅದರೊಳಗಡೆ ಒಂದು ಪೋರ್ಷನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಆದ್ದರಿಂದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ತಿಳ್ಕೊಳ್ಳೋಕ್ಕೆ ಮುಂಚೆ ಪಾಲಿನಾಮಿಯಲ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿರ್ಬೇಕು. ಸ್ವಲ್ಪ ಅದರ ನಾಲೆಡ್ಜ್ ಇರಬೇಕು. ಪಾಲಿನಾಮಿಯಲ್ಸ್ ಅಂದರೆ ಏನು? ಪಾಲಿನಾಮಿಯಲ್ಸ್ ಅಂದರೆ ಇಟ್ ಈಸ್ ಅನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇನ್
ಸಿಂಗಲ್ ವೇರಿಯಬಲ್ ಅಂದರೆ ಒಂದು ಸಿಂಗಲ್ ವೇರಿಯಬಲ್, ಒಂದೇ ಒಂದು ವೇರಿಯಬಲ್ ಅಂದರೆ ವೈ ಇರಲ್ಲ, ಬರೀ ಎಕ್ಸ್, ಒಂದೇ ವೇರಿಯಬಲ್ ಇರುವಂಥ ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಗೆ ಪಾಲಿನಾಮಿಯಲ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನೋಡಿ, ಒಂದು ಪಾಲಿನಾಮಿಯಲ್ಗಳನ್ನ ಯಾವಾಗಲೂ ಕೂಡ ನಾವು ಎಫ್ ಎಕ್ಸ್ ಅಂತ ಕರಿತೀವಿ. ಅದನ್ನು ಎಫ್ ಎಕ್ಸ್, ಜಿ ಎಕ್ಸ್, ಹೀಗೆ ಎಫ್ ಎಕ್ಸ್, ಜಿ ಎಕ್ಸ್, ಪಿ ಎಕ್ಸ್ ಅಂತ ಕರಿತೀವಿ. ಅಂದರೆ ಫಂಕ್ಷನ್ಸ್ ಅಂತ ಅರ್ಥ. ಅದು ಪಾಲಿನಾಮಿಯಲ್ಗಳನ್ನ ಯಾವಾಗಲೂ ಕೂಡ ಫಂಕ್ಷನ್ಸ್ ಅನ್ನೋ ಅರ್ಥದಲ್ಲಿ ಮಾಡ್ತೀವಿ. ಎಫ್ ಎಕ್ಸ್ ಈಸ್ ಈಕ್ವಲ್ ಟು 5, ಜಿ ಎಕ್ಸ್ ಈಸ್ ಈಕ್ವಲ್ ಟು 3x - 7, ಪಿ ಎಕ್ಸ್ ಈಸ್ ಈಕ್ವಲ್ ಟು 2x² - 7x + 8, ಆಮೇಲೆ ಕ್ಯೂ ಎಕ್ಸ್ ಈಸ್ ಈಕ್ವಲ್ ಟು 5x³ + 3x² - 4x + 7 ಹೀಗೆ ಬರ್ತಾ ಇರುತ್ತೆ. ಇಲ್ಲಿ ನಾನು ಒಂದು 4-5 ಬರೆದಿದ್ದೀನಿ. ಇವೆಲ್ಲ ಪಾಲಿನಾಮಿಯಲ್ಸ್, ದೇ ಆರ್ ಆಲ್ ಪಾಲಿನಾಮಿಯಲ್ಸ್. ಇಲ್ಲಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು 5 ಅಂತೀರಿ, ಎಕ್ಸ್ ಇಲ್ಲವೇ ಇಲ್ಲ ಅಲ್ಲಿ. ಸರ್ ಇದೇನು ಎಕ್ಸ್ ಇಲ್ಲವೇ ಇಲ್ಲ, ನೀವು ಎಫ್ ಎಕ್ಸ್ ಅಂತ ಹಾಕಿದ್ದೀರಿ, ಫಂಕ್ಷನ್ ಆಫ್ ಎಕ್ಸ್ ಅಂತ ಹಾಕಿದ್ದೀರಿ, ಆದರೆ ಬರೀ ಕಾನ್ಸ್ಟೆಂಟ್ ಟರ್ಮ್ ಇದೆ. 5 ಈಸ್ ಅ ಕಾನ್ಸ್ಟೆಂಟ್, ನೋ ವೇರಿಯಬಲ್ ಈಸ್ ದೇರ್, ಹೌ ಇಟ್ ಕ್ಯಾನ್ ಬಿ ಎ ಪಾಲಿನಾಮಿಯಲ್? ಅಲ್ಲಿ ವೇರಿಯಬಲ್ಲೇ ಇಲ್ವಲ್ಲ ಅಂದರೆ ವೇರಿಯಬಲ್ ಈಸ್ ದೇರ್, ಇದೇ ವೇರಿಯಬಲ್ಲು. ಅದು ಎಕ್ಸ್ ಟು ದಿ ಪವರ್ 0. ಅಲ್ಲಿ ಎಕ್ಸ್ ಟು ದಿ ಪವರ್ 0 ಮೀನ್ಸ್ 1 ಕಪ್ಪಿಟ್ಕೊಳ್ಳಿ. ಎಕ್ಸ್ ಟು ದಿ ಪವರ್ 0 1, ಅಲ್ಲಿಗೆ 5x ಟು ದಿ ಪವರ್ 0, ಇದು 3x ಟು ದಿ ಪವರ್ 1, ಇದು 2x ಟು ದಿ ಪವರ್ 2 ಹೈಯೆಸ್ಟು, ಇದು ಎಕ್ಸ್ ಟು ದಿ ಪವರ್ 3. ಹಾಗೆ ಬೇಕಾದ್ರೆ ನೀನು ಇನ್ನೂ ಒಂದು ಬೇಕಾದ್ರೆ ಬರ್ಕೋಬೋದು, ಇನ್ಯಾವುದೋ ಒಂದು ಕ್ಯೂ, RX ಈಸ್ ಈಕ್ವಲ್ ಟು 7x ಟು ದಿ ಪವರ್ 8 + 5x ಟು ದಿ ಪವರ್ 5 - 3x² + 5x + 3. ಇನ್ನೊಂದು ಬರೀ, ಇದು ಎಕ್ಸ್ ಟು ದಿ ಪವರ್ 8. ಆದ್ದರಿಂದ ಪಾಲಿನಾಮಿಯಲ್ಸ್ಗಳಿಗೆ ಅಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು 2 ಪಾಯಿಂಟ್. 2 ಪಾಯಿಂಟ್ಸ್ ಆರ್ ಶೋಸ್ ವೆರಿ ಇಂಪಾರ್ಟೆಂಟ್ ಟು ಬಿ ನೋಟೆಡ್. ಪಾಯಿಂಟ್ ನಂಬರ್ 1, ದೇರ್ ಇಸ್ ಅ ಸಿಂಗಲ್ ವೇರಿಯಬಲ್. ನೋಡಿ, ಇಲ್ಲೂ ಎಕ್ಸ್ ಎಲ್ಲ ಸಿಂಗಲ್ ವೇರಿಯಬಲ್, ಒಂದೇ ಒಂದು ವೇರಿಯಬಲ್ ಇರುತ್ತೆ ಪಾಲಿನಾಮಿಗಳಲ್ಲಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದರೊಳಗಡೆ ಡಿಗ್ರಿ, ಕನ್ನಡದಲ್ಲಿ ಹೇಳ್ತೀವಿ ಘಾತ ಅಂತೀವಿ, ನಿಮ್ಮ ಇಂಗ್ಲೀಷ್ ಟರ್ಮ್ಗಳಲ್ಲಿ ಇಂಡೆಕ್ಸ್, ಪವರ್, ಹೈಯೆಸ್ಟ್ ಪವರ್ ಯಾವುದು? ಇಲ್ಲಿ ಹೈಯೆಸ್ಟ್ ಪವರ್ 0, ಇಲ್ಲಿ ಹೈಯೆಸ್ಟ್ ಪವರ್ 1, ಹೈಯೆಸ್ಟ್ ಪವರ್ 2, ಹೈಯೆಸ್ಟ್ ಪವರ್ 3, ಹೈಯೆಸ್ಟ್ ಪವರ್ 8. ಕರೆಕ್ಟಾ? ಪವರ್, ಅದರಲ್ಲಿ ಪವರ್ 1 ಇದ್ದರೆ ಲೀನಿಯರ್ ಅಂತ ಕರಿತೀವಿ. ಒಂದೇ ಒಂದು ಪವರ್ 1 ಇದ್ದರೆ ಲೀನಿಯರ್ ಅಂತ ಕರಿತೀವಿ. ಪವರ್ 2 ಇದ್ದರೆ ಕ್ವಾಡ್ರಾಟಿಕ್ ಅಂತ ಕರಿತೀವಿ. ಪವರ್ 3 ಇದ್ದರೆ ಟ್ರೈನಾಮಿಯಲ್ ಅಂತ ಕರಿತೀವಿ, 3rd ಡಿಗ್ರಿ ಇದು. ನನಗೀಗ ಬೇಕಾಗಿರೋದು ಕ್ವಾಡ್ರಾಟಿಕ್ ಬೇಕಾಗಿರೋದು ಇವೆಲ್ಲ ಬಿಟ್ಬಿಡ್ತೀನಿ. ಅಲ್ಲಿಗೆ ಲೀನಿಯರ್, ಕ್ವಾಡ್ರಾಟಿಕ್. ಕರೆಕ್ಟಾ? ಅಲ್ಲಿಗೆ ಈಗ ಪಾಲಿನಾಮಿಯಲ್ ಅಂದರೆ ಅಲ್ಲಿಗೆ ನೀವು ಜ್ಞಾಪಕ ಇಟ್ಕೋಬೇಕಾದ್ರು, ಇಟ್ ಈಸ್ ಅನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ವಿತ್ ಎ ಸಿಂಗಲ್ ವೇರಿಯಬಲ್. ಅದರಲ್ಲಿ ಡಿಗ್ರಿ ಮೇ ವೇರಿ ಫ್ರಮ್ 0 to n. ಅದು ಡಿಗ್ರಿ, ಇದು 0 ಇಂದ ಕೊನೆಗೆ ಯಾವುದೋ ಒಂದರೊಳಗಡೆ f'(x) ಈಸ್ ಈಕ್ವಲ್ ಟು 8x ಟು ದಿ ಪವರ್ n ಸಮಥಿಂಗ್ ಹೋಗ್ಬೋದು. ಆದರೆ ನನಗೆ ಡಿಗ್ರಿ 2 ಇದ್ದರೆ ಕ್ವಾಡ್ರ, ಸಿಂಗಲ್ ಇದ್ದರೆ ಲೀನಿಯರ್. ಅಷ್ಟನ್ನು ಜ್ಞಾಪಕ ಇಟ್ಕೊಳ್ಳಿ. ಈಗ ನಾನು ಐ ವಿಲ್ ಕಾನ್ಸಂಟ್ರೇಟ್ ಆನ್ 2nd ಡಿಗ್ರಿ ಆರ್ ಕ್ವಾಡ್ರ. ಅದರಿಂದ ಈಗ ನಾನು 2nd ಡಿಗ್ರಿ ಅಥವಾ ಕ್ವಾಡ್ರ ಅಂತ ಹೇಳಿದೆ. 2nd ಡಿಗ್ರಿ ಪಾಲಿನಾಮಿಯಲ್ ಬಗ್ಗೆ ಮಾತ್ರ ಈಗ ನಾನು ಹೇಳ್ತೀನಿ. ನಿಮ್ಮ ಸಿಲೆಬಸ್ಸು ಹೇಳೋದು 2nd ಡಿಗ್ರಿ ಪಾಲಿನಾಮಿಯಲ್ಗಳ ಬಗ್ಗೆ. ಹಾಗಾಗಿ 2nd ಡಿಗ್ರಿ ಪಾಲಿನಾಮಿಯಲ್ 3x² - 5x + 2. ದಿಸ್ ಇಸ್ ಎ 2nd ಡಿಗ್ರಿ ಪಾಲಿನಾಮಿಯಲ್. 5x² - 8x + 7
ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್. 5x² minus 3, ಇದು ಕೂಡ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್. ಎಕ್ಸ್ ಟರ್ಮ್ ಮೇ ನಾಟ್ ಬಿ ದೇರ್, ಅದು ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್. ಸೊ ಇವೆಲ್ಲ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್. ಇನ್ ಜನರಲ್ ಸಾರ್ವತ್ರಿಕವಾಗಿ ಹೇಳೋದಾದರೆ ಇದರೊಳಗಡೆ x² ಟರ್ಮ್ ಇರುತ್ತೆ, ಎಕ್ಸ್ ಟರ್ಮ್ ಇರುತ್ತೆ, ಕಾನ್ಸ್ಟೆಂಟ್ ಟರ್ಮ್ ಇರುತ್ತೆ. ಸೊ ಎ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಕನ್ಸಿಸ್ಟ್ ಆಫ್ x² term, x term, constant term. Therefore, I can write it in the general pattern ax² plus bx plus c into ಬರೀತೀವಿ. So, a second degree polynomial can be generally written in the form ax² plus bx plus c, where x² coefficient is a, x coefficient is b and c is the constant term. ಇದು ಅದರದ್ದು ಇಂಪಾರ್ಟೆಂಟ್. ಆದರೆ ಈಗ ನಾವು ax² plus bx plus c ಅನ್ನೋದನ್ನು ತಲೆ ಒಳಗಡೆ ಇಟ್ಟಿಸ್ಕೊಂಡ್ಬಿಡ್ಬೇಕು. ಪಾಲಿನಾಮಿಯಲ್ ಸೆಕೆಂಡ್ ಡಿಗ್ರಿ ಕ್ವಾಡ್ರಾಟಿಕ್ ಅಂದರೆ ax² plus bx plus c ಅಂತ ಜ್ಞಾಪಿಟ್ಕೋಬೇಕು. x² ಟರ್ಮ್, ಎಕ್ಸ್ ಟರ್ಮ್, ಕಾನ್ಸ್ಟೆಂಟ್ ಟರ್ಮ್ ಇರುತ್ತೆ ಅಂತ ಜ್ಞಾಪಿಟ್ಕೋಬೇಕು. ಗೊತ್ತಾಯ್ತಾ? ಈಗ ನಾನು ಇದರ ಮೇಲೆ ಲೆಕ್ಕ ಮಾಡೋಣ. ಈಗ ಇದರೊಳಗಡೆ ಇನ್ನೊಂದು ಪಾಯಿಂಟ್ ಬರುತ್ತೆ. ಏನು ಅಂದರೆ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ನನಗೆ ಈ ಸಿಲೆಬಸ್ಸು ನಿಮ್ಮದು ಈ ಪದ ಹೇಳ್ತಾ ಇದೆ. ನಾವು ಓದ್ತಿದ್ದಾಗ ಈ ಪದ ಇತ್ತಿಲ್ಲ. ಏಕೆಂದರೆ ಕಾಲ ಬದಲಾಗಿದೆ. ನನಗೀಗ 67 ವರ್ಷ. ನಾವೀಗ 50 ವರ್ಷದ ಕಡೆಗೆ ಓದ್ತಿದ್ವಿ ಈ ಪಾಠನ. ಆವಾಗ ನಮ್ಮೆಷ್ಟೆಲ್ಲ ಇದು ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಹೇಳಿತ್ತಿಲ್ಲ, ರೂಟ್ಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಹೇಳಿದರು. ಆದರೆ ಈಗ ನಿಮ್ಮ ಟೆಕ್ಸ್ಟ್ ಬುಕ್ನವರು ಈ ಪಾಲಿನಾಮಿಯಲ್ಗೆ ಝೀರೋಸ್ ಅನ್ನೋ ಪದ ಬಳಸ್ತಾ ಇದ್ದಾರೆ, ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ರೂಟ್ಸ್ ಅನ್ನೋ ಪದ ಬಳಸ್ತಾ ಇದ್ದಾರೆ. ಹಾಗಾಗಿ ನಾನು ನಿಮ್ಮ ಪದನೇ ಬಳಸ್ತಾ ಇದ್ದೀನಿ, ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ. ಆದರೆ ನನ್ನ ದೃಷ್ಟಿ ಒಳಗಡೆ ಒಬ್ಬ ಪರ್ಫೆಕ್ಟ್ ಮ್ಯಾಥಮೆಟಿಕ್ಸ್ ಮೇಷ್ಟ್ರ ಇದ್ದರೆ ಅವರು ಝೀರೋಸ್ ಅಂತ ಹೇಳಬಾರ್ದು, ಅದನ್ನು ರೂಟ್ಸ್ ಅಂತಲೇ ಹೇಳಬೇಕು. ಆದರೆ ಪುಣ್ಯಾತ್ಮರು ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ, ಅವ್ರು ಹೇಳ್ದಂಗೆ ಮಾಡೋಣ. ಆದರೆ ಇದಕ್ಕೆ ರೂಟ್ಸ್ ಅನ್ನೋ ಪದ ಕರೆಕ್ಟು, ಆದರೆ ಝೀರೋಸ್ ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಝೀರೋಸು ಸ್ವಲ್ಪ ಕನ್ಫ್ಯೂಷನ್ನು ಇಲ್ಲಿ ಬಳಸೋ ಪದ. ಆದರೂ ಕೂಡ ಲೆಟ್ ಮಿ ಯೂಸ್ ದಿ ಸೇಮ್ ವರ್ಡ್ ವಾಟ್ ಯುವರ್ ಸಿಲೆಬಸ್ ಈಸ್ ಟೆಲಿಂಗ್ ಅಸ್. ಹಾಗಾಗಿ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ಏನು ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂದರೆ, consider a polynomial x² minus 7x plus 10. Here I have written a polynomial x² minus 7x plus 10 ಅಂತ. x² minus 7x plus 10 ಅನ್ನೋದನ್ನು ಫ್ಯಾಕ್ಟರೈಸ್ ಮಾಡಿದರೆ 2 ಫ್ಯಾಕ್ಟರ್ಸ್ ಐ ವಿಲ್ ಗೆಟ್. ಯಾಕೆ 2 ಫ್ಯಾಕ್ಟರ್ಸ್? 3 ಫ್ಯಾಕ್ಟರ್ಸ್ ಬರಲ್ವಾ ಸರ್? ನೋ, you will get only 2 factors because highest degree is 2. ಇಲ್ಲಿ ಪವರ್ ಎಷ್ಟಿರುತ್ತೋ ಎಕ್ಸ್ಗೆ ಅಷ್ಟು ವ್ಯಾಲ್ಯೂಸ್ ಇರುತ್ತೆ. ಸಿನ್ಸ್ ದಿಸ್ ಈಸ್ ಎ ಕ್ವಾಡ್ರಾ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್, ದೇರ್ ವಿಲ್ ಬಿ 2 ವ್ಯಾಲ್ಯೂಸ್ ಫಾರ್ ಎಕ್ಸ್. ಎಕ್ಸ್ಗೆ ಎಷ್ಟು ವ್ಯಾಲ್ಯೂಸ್ ಇರುತ್ತೆ? ಇಲ್ಲಿ 2 ವ್ಯಾಲ್ಯೂಸ್ ಇರುತ್ತೆ. ಆ 2 ವ್ಯಾಲ್ಯೂಸ್ ಹ್ಯಾಗೆ ಕಂಡುಹಿಡಿಯೋದು ಅಂದರೆ, ದಿಸ್ ಶುಡ್ ಬಿ ಫ್ಯಾಕ್ಟರೈಸ್ಡ್. ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು. ಕನ್ನಡದಲ್ಲಿ ಹೇಳೋದಾದರೆ ಅಪವರ್ತನ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಂಬಿಡಿ. ಅಪವರ್ತನ ಭಾಳ ಇಂಪಾರ್ಟೆಂಟ್. ಫ್ಯಾಕ್ಟ್ರೈಸೇಷನ್ ಮಾಡೋಕ್ಕೆ ನಿಂಗೆ ಬಂದರೆ ನೀ ಬಚಾವು. ಕ್ವಾಡ್ರಾಟಿಕ್ ಈಕ್ವೇಷನ್ನಲ್ಲಿ ಎಂಥ ಲೆಕ್ಕ ಕೊಡಲಿ, ಎಷ್ಟು ಕಷ್ಟದ ಲೆಕ್ಕ ಕೊಡಲಿ, ಹೇಗೆ ಬೇಕಾದರೂ ನಾವು ಮಾಡಬಹುದು. ಯಾವಾಗ ಅಂದರೆ ಫ್ಯಾಕ್ಟ್ರೈಸೇಷನ್ ಹಿಂಗೆ ಚೆನ್ನಾಗಿ ಬಂದರೆ. ಫ್ಯಾಕ್ಟ್ರೈಸೇಷನ್ ಹಿಂಗೆ ಮಾಡೋಕ್ಕೆ ಬರೋಲ್ಲ ಅಂದರೆ ಈ ಚಾಪ್ಟ್ರು ಮುಚ್ಚಿ ಮನೇಲಿ ಕೂತ್ಕೊಳ್ಳೋದು ಮೇಲು. ಆದ್ದರಿಂದ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನೀನು ಗೆದ್ದೆ ಅನ್ನೋದು ಯಾವಾಗ ಅಂದರೆ, ಲೆಕ್ಕ ಏನಾರೋ ಕೊಡಲಿ, ಅವನು ನೇಚರ್ ಆಫ್ ದಿ ಪ್ರಾಬ್ಲಮ್ ಏನಾರೋ ಆಗಿರಲಿ, ಫಸ್ಟ್ ಫ್ಯಾಕ್ಟ್ರೈಸೇಷನ್ ಕಲ್ತಿರಬೇಕು. ಈಗ ನೋಡಿ, ಇದನ್ನು ಫ್ಯಾಕ್ಟ್ರೈಸ್ ಮಾಡೋಣ. ಹೌ ಟು ಗೆಟ್ ಇಟ್ ಫ್ಯಾಕ್ಟ್ರೈಸ್ಡ್? ಇದರ ಅಪವರ್ತನ ಮಾಡಬೇಕು. ಇಲ್ಲಿ ಏನಿಲ್ಲ ಅಂದರೆ 1. ಫಸ್ಟು x² ಕೋಎಫಿಷಿಯೆಂಟ್ನು ಕಾನ್ಸ್ಟೆಂಟ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು.
ಅಲ್ಲಿಗೆ 1 × 10 1 × 10 ಈಸ್ ಈಕ್ವಲ್ ಟು 10. ಒಂದು ವೇಳೆ ಇಲ್ಲಿ 2 ಇದ್ದಿದ್ರೆ 2 × 10 20 ಅಂತ ತಗೋತಾ ಇದ್ದೆ. ಅದನ್ನು ಆಮೇಲೆ ತೋರಿಸ್ತೀನಿ ನಾನು. ಈ ಲೆಕ್ಕದಲ್ಲಿ ನಾನು 1 ಇದೆ ಕೋಎಫಿಷಿಯಂಟ್. ಸೊ 1 × 10 10 ಅಂತ ಬಂತು. ಇದು ಪ್ರಾಡಕ್ಟ್ ಅಂತ ಕರಿತೀನಿ ಇದನ್ನು. ಐ ವಿಲ್ ಕಾಲ್ ಇಟ್ ಆಸ್ ಪ್ರಾಡಕ್ಟ್. ಇದು ಗುಣಲಬ್ಧ, ಗುಣಿಸ್ಕೊಂಡು ಬಂದಿರೋದು 10 ತಲೆ ಇಟ್ಕೋಬೇಕು. ಮಧ್ಯ ಟರ್ಮ್ 7, ಮಿಡ್ಲ್ ಟರ್ಮ್ 7. ಚಿಹ್ನೆ ಪ್ಲಸ್ ಇರುವುದರಿಂದ ಈ ಸೈನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಡಕ್ಟ್ ಸೈನ್, ಪ್ರಾಡಕ್ಟ್ ಈಸ್ ಪ್ಲಸ್. ಪ್ರಾಡಕ್ಟು ಪಾಸಿಟಿವ್ ಇದೆ, ಪ್ಲಸ್ ಇದೆ. ಏನು ಸರ್ ಅದೇನು ಬಿಡಿ ಸರ್, ಪ್ಲಸ್ಸೋ ಮೈನಸ್ಸೋ ಅದು ಯಾಕೆ ಸರ್ ಅಂತ. ನೋ, ಮೋಸ್ಟ್ ಇಂಪಾರ್ಟೆಂಟ್ ಅದು. ಅದ್ರ ಮೇಲೆ ನಿಮ್ಮ ಫ್ಯಾಕ್ಟರೈಸೇಷನ್ ಇರೋದು, ನಿನ್ನ ಬುದ್ಧಿ ಇರೋದು. ಪ್ಲಸ್ ಇದೆ ಅಂದರೆ ಅದು ನಿನಗೆ ಹಿಂಟ್ ಕೊಡ್ತಾ ಇದೆ. ಏನಂತ ಅಂದರೆ, ನೋಡು ನೀನು 2 ಅಂಕೆ ಕಂಡುಹಿಡ್ಕೋ. ಆ 2 ಅಂಕೆಗಳು ಕಂಡುಹಿಡ್ಕೊಳ್ಳೋ ಅಂಕೆ ಹೇಗಿರಬೇಕಪ್ಪ ಅಂದರೆ, ಅದು ಗುಣಿಸಿದರೆ 10 ಬರಬೇಕು, ಗುಣಿಸಿದರೆ 10 ಬರಬೇಕು, ಕೂಡಿದರೆ 7 ಬರಬೇಕು ಅಂತ ಹೇಳ್ತಾ ಇದೆ. ಕೂಡಿದರೆ 7 ಬರಬೇಕು ಅಂತ. ಆ ಕೂಡಿದರೆ ಅನ್ನೋದು ಹೇಗೆ ಗೊತ್ತಾಗ್ತಾ ಇದೆ, ಈ ಪ್ಲಸ್ ಹೇಳ್ತಾ ಇದೆ. ಒಂದು ವೇಳೆ ಮೈನಸ್ ಇದ್ದಿದ್ದರೆ ಇಲ್ಲಿ ಕಳೆದರೆ ಬರಬೇಕು ಅಂತ ಹೇಳ್ತಾ ಇತ್ತು ಅದು. ಅರ್ಥ ಆಯ್ತಾ? ಆದ್ದರಿಂದ ಈ ಪ್ಲಸ್ ಮೈನಸ್ ಅನ್ನೋದನ್ನು ಸುಲಭ ತೊಗೋಬೇಡಿ. ದಟ್ ಈಸ್ ದಿ ಇಂಡಿಕೇಶನ್, ಅದೇ ಕೀ, ಬಿಗದ ಕೈ. ಹಾಗಾಗಿ ಪ್ಲಸ್ ಇರೋದರಿಂದ ನನಗೆ ಹಿಂಟ್ ಕೊಡ್ತಾ ಇದೆ, ಪ್ರಾಡಕ್ಟ್ ಶುಡ್ ಬಿ 10, ಸಮ್ ಶುಡ್ ಬಿ 7. ಹಾಗಾದರೆ ಈಗ ಯೋಚನೆ ಮಾಡಿ, 10ಕ್ಕೆ ಎಷ್ಟು ಥರ ಇದೆ? 1 10s are 10. 10 ಬರೋಕ್ಕೆ ಪಾಸಿಬಿಲಿಟೀಸ್. 1 10s are 10, 2 5s are 10. ಅಲ್ಲಿ ಬಿಟ್ಟರೆ ಪಾಸಿಬಿಲಿಟೀಸ್ ಇಲ್ಲ. 1 10s are 10, 2 5s are 10. 2 ಪಾಸಿಬಿಲಿಟಿ. ಕೂಡಿದರೆ ಮಧ್ಯದ ಅಂಕೆ ಬರಬೇಕು. ಕೂಡಿದರೆ 1 + 10 ಇವೆರಡು ಕೂಡಿದರೆ 11 ಆಗುತ್ತೆ. 2 + 5 ಕೂಡಿದರೆ 7 ಆಗುತ್ತೆ. ಸೊ 2 and 5 ದೇ ಆರ್ ದಿ ಸೂಟಬಲ್ ನಂಬರ್ಸ್. ಕರೆಕ್ಟ್ ಆಗೋದು 2 and 5. ಈಗ ವಿತ್ ದಿಸ್ ನಾಲೆಡ್ಜ್ ಐ ಆಮ್ ರಿರೈಟಿಂಗ್ ದಿ ಪಾಲಿನಾಮಿಯಲ್ x². ಈ -7x ಅನ್ನೋದರ -2x -5x. ಎರಡು ಮೈನಸ್ ಇರಬೇಕು, ಇಲ್ಲಿ ಮೈನಸ್ ಇರೋದ್ರಿಂದ -2x -5x +10. ಈಗ ಇದರೊಳಗಡೆ ಗ್ರೂಪಿಂಗ್ ಫಸ್ಟ್ ಸೆಟ್, ಸೆಕೆಂಡ್ ಸೆಟ್. x² - 2x ಅಲ್ಲಿ x ಕ್ಯಾನ್ ಬಿ ಟೇಕನ್ ಕಾಮನ್. ಎಕ್ಸನ್ನು ಸಾಮಾನ್ಯ ತಗೊಂಡ್ರೆ ಅಪವರ್ತನ x × x - 2. ಇಲ್ಲಿ -5 ಕಾಯ್ತು. ಅದಕ್ಕೆ 5 1s 5 2s. 5 ಕ್ಯಾನ್ ಬಿ ಟೇಕನ್ ಆಸ್ ಕಾಮನ್. 5ರಿಂದ 10 ಹೋಗೋದ್ರಿಂದ 5 ಕ್ಯಾನ್ ಬಿ ಟೇಕನ್ ಕಾಮನ್. 5 ಕಾಮನ್. ನಾನು ಮೊನ್ನೆ ಹೇಳಿದ್ದೆ, ಮೈನಸ್ ಬಂದಾಗಲೆಲ್ಲ ಬ್ರ್ಯಾಕೆಟ್ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ಬ್ರ್ಯಾಕೆಟ್. ಇಲ್ಲಿ -5 ತೊಗೊಂಡ್ರೆ x. ಇಲ್ಲಿ ಮೈನಸ್ ಇಂಟು ಪ್ಲಸ್ ಉಳಿಸ್ಕೋಬೇಕಿದನ್ನು. ಮೈನಸ್ ಇಂಟು ಪ್ಲಸ್ ಮೈನಸ್ 5 2s are 10. 2 -5 ತೊಗೊಂಡ್ರೆ -5 x ಉಳೀತು. ಮೈನಸ್ ಇಂಟು ಪ್ಲಸ್ ಮೈನಸ್ 5 2s are 10. 2 ಬಂತು. ಈಗ ಇವೆರಡರೊಳಗಡೆ ಮತ್ತೆ x - 2 ಇಸ್ ಕಾಮನ್. ಇಲ್ಲೂ x - 2 ಇದೆ, ಇಲ್ಲೂ x - 2 ಇದೆ. ಇನ್ ದೀಸ್ ಟು ಐ ಕ್ಯಾನ್ ಟೇಕ್ x - 2 ಕಾಮನ್. x - 2 ಕಾಮನ್ ತೊಗೊಂಡ್ರೆ x - 2 ಇಂಟು ಇಲ್ಲೇನು ಉಳಿತು? x - 2 ಕಾಮನ್ ತೊಗೊಂಡ್ರೆ x. ಇಲ್ಲಿ x - 2 ಕಾಮನ್ ತೊಗೊಂಡ್ರೆ ಏನು ಉಳಿತು? -5. These are the factors. ಕರೆಕ್ಟಾ? ಸೊ x² - 7x + 10 after factorization reduced to 2 factors, x - 2 and x - 5. ಇಲ್ಲಿಗೆ ಬಂದ ಮೇಲೆ ಆಗಲೇ ಹೇಳಿದೆ ಝೀರೋಸ್ ಅಂದೆ. ಏನು ಝೀರೋಸ್ ಅಂದರೆ, ಈ ಫ್ಯಾಕ್ಟ್ರು x - 2ನ ಫ್ಯಾಕ್ಟರ್ನ ಸಪೋಸ್ ಇಫ್ ಯು ಈಕ್ವೇಟ್ ಇಟ್ ಟು 0, x - 2 is equal to 0. If you equate,
ಸೊನ್ನೆಗೆ ಸಮ ಮಾಡಿದರೆ ಯು ಗೆಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 0 minus 2 transfer to the side plus 2, x is equal to 2. Correct? Taking another factor, x minus 5 is equal to 0. Therefore, x is equal to 0 minus 5 transfer to the side plus 5, x is equal to 5. So, two values obtained. One is 2, another 5. ಯಾಕೆ ಸರ್ ಎಕ್ಸ್ಗೇ 2 ವ್ಯಾಲ್ಯೂಸ್ ಬಂತು ಅಂದರೆ, ಬಿಕಾಸ್ ಇಂಡೆಕ್ಸ್ ಇಸ್ 2. ಆ ಪವರ್ 2 ಇರೋದ್ರಿಂದ ಯು ಗೆಟ್ 2 ವ್ಯಾಲ್ಯೂಸ್. ಒಂದು ವೇಳೆ ಏನಾದರೂ ಎಕ್ಸ್ ಕ್ಯೂಬ್ ಅನ್ಸಿತ್ತು ಅಂತ ಇಟ್ಕೋ, ಇಲ್ಲಿ 3 ವ್ಯಾಲ್ಯೂ ಬಂದಿರೋದು ಅವಾಗ. ಅರ್ಥ ಆಯ್ತಲ್ಲ? ಇಲ್ಲಿ ನಿಮ್ಮ ಸಿಲೆಬಸ್ ಈಗ ಎಕ್ಸ್ ಸ್ಕ್ವೇರ್ಡ್ಗೆ ಸಂಬಂಧಪಟ್ಟಿದ್ದು 2 ವ್ಯಾಲ್ಯೂಸ್. ಈ 2 and 5 ಅಂತ ಬಂತಾರೆ ಎಕ್ಸ್ಗೆ. ಈ 2 and 5 ಬಂದಿದ್ದನ್ನೇ ಝೀರೋಸ್ ಅಂತ ಕರಿತೀವಿ ನಾವು, ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಹಾಗಾಗಿ ವಾಟ್ ಆರ್ ದಿ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಅಂದರೆ 2 and 5 ಆರ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ನಾವು ಇದನ್ನು ರೂಟ್ಸ್ ಅಂತ ಹೇಳಿ ಅದಕ್ಕೆ ಹೇಳಿದೆ. ಈಗ ನಿಮ್ಮ ಭಾಷೆಯಲ್ಲಿ ಹೇಳ್ತಿದ್ದೀನಿ, ನಿಮ್ಮ ಹೊಸ ಭಾಷೆ. ಹಾಗಾಗಿ 2 and 5 ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಗೊತ್ತಾಯ್ತಲ್ಲ. ನಾಳೆ ಈಗ ಪರೀಕ್ಷೆ ಒಂದು ಲೆಕ್ಕ ಇಲ್ಲಿ ಬರ್ಕೊಂಡ್ರ. ಈಗ ಒಂದು ಲೆಕ್ಕ ನೋಡೋಣ. ಫೈಂಡ್ ದಿ, ನಿಮ್ಮ ಪದನೇ ಬಳಸ್ಕೊಂಡು ಹೋಗ್ತಾ ಇದ್ದೀರಿ ಈಗ. ಫೈಂಡ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಫೈಂಡ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ 2x squared minus 9x plus 9 find the zeros of the polynomial 2x squared minus 9x plus 9 ಕೊಟ್ಟಿದ್ದೀರೋ ಲೆಕ್ಕ ಮಾಡೋಣ. ಹೇಗೆ? ಎಗೈನ್ ಫ್ಯಾಕ್ಟರೈಸೇಷನ್. ಸ್ಟಾರ್ಟಿಂಗ್ ಜ್ಞಾಪಿಸ್ಕೊಳ್ಳಿ, ಪ್ರಾಡಕ್ಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಕರೆಕ್ಟಾ? ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 2 into 9 ಎಷ್ಟು ಬಂತು? 18. 2 into 9 coefficient of x squared 2 is 9. 2 into 9, 2 9s are 18. Product 18. Sign plus. What is the hint? Multiplication should give 18. Addition should give 9. ಕೂಡಿದರೆ 9 ಬರಬೇಕು, ಗುಣಿಸಿದರೆ 18 ಬರಬೇಕು. ಪತ್ತೆ ಮಾಡಿ 2 ಅಂಕೆನ. 18 ಗುಣಿಸಿದರೆ 18, ಕೂಡಿದರೆ 9. 18 ಪಾಸಿಬಿಲಿಟೀಸು. 1 into 18, 18. 2 into 9, 18. 3 6 18 ಪಾಸಿಬಿಲಿಟೀಸ್ ಅಷ್ಟೇ. ಸೊ 1 18s are 18, 2 9s are 18, 3 6 are 18. 1 plus 18, 19, not suitable. 2 plus 9, 11, not suitable. 3 plus 6, 9, suitable. Okay. Correcta? So 2x square minus 3 and 6. 3x minus 6x plus 9. Correcta? First you remove x common factor. X into 2x minus 3. Ili minus. In these two factors, 6x plus 9 ಅಲ್ಲಿ which is the common factor? ಆಗಲೇ 5 ಇತ್ತು, 5 ತೆಗೆದ್ಬಿಟ್ಟೆ. ಈಗ 6 ತೆಗೆಯೋಣ ಸರ್? ನೋ. 6 ತೆಗೆದ್ರೆ 9 ಮಾಡೋಕ್ಕಾಗಲ್ಲ. 6 is not a factor. ಹಾಗಾದರೆ 6ಗೂ 9ಗೂ ಕಾಮನ್ ಫ್ಯಾಕ್ಟರ್ ಯಾವುದು ಅಂದರೆ 3. 3 2s are 6, 3 3s are 9. 3 is the common factor. So therefore 3 is taken as common factor. 3.
3 ತೊಗೊಂಡ್ರೆ 3 2s 6 x ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 3s 9 3 3s 9 ಕರೆಕ್ಟ್. ಈಗ 2x minus 3 2x minus 3 again common. 2x minus 3 can be taken as common factor. 2x minus 3 ತೆಗೆದೆ ಕರೆಕ್ಟಾ. 2x minus 3 ಕಾಮನ್ ತೊಗೊಂಡ್ರೆ 2x minus 3 ಕಾಮನ್ ತೊಗೊಂಡ್ರೆ ಯು ಆರ್ ಲೆಫ್ಟ್ ವಿತ್ x. ಹಿಯರ್ 2x minus 3 ಟೇಕನ್ ಕಾಮನ್, ಯು ಆರ್ ಲೆಫ್ಟ್ ವಿತ್ minus 3. ಸೊ ಆನ್ ಫ್ಯಾಕ್ಟರೈಸೇಷನ್ ಅಪವರ್ತನ ಮಾಡಿದಾಗ 2 ಫ್ಯಾಕ್ಟರ್ಸ್ ಬಂತು. 2x minus 3 ಇಂಟು x minus 3. ಈಗ ಝೀರೋಸ್ ಕಂಡುಹಿಡಿಬೇಕು. ಝೀರೋಸ್ಗೆ 2x minus 3 ಈಕ್ವೇಟೆಡ್ ಟು 0. 2x minus 3 is equal to 0. 2x is equal to 0 minus 3 transfer to the side plus 3. 2x is equal to 3. Therefore, x is equal to 3/2. Correct? Another factor, x minus 3 equated to 0. X minus 3 is equal to 0. X is equal to 0 minus 3 transferred to the side plus 3. X is equal to 3. So again you got two values, 3/2 and 3 are the zeros of this. Correct? One more problem. ಇನ್ನೊಂದು ಲೆಕ್ಕ ಮಾಡೋಣ. ಫೈಂಡ್ ದಿ zeros. Find the zeros of the polynomial, find the zeros of the algebraic expression. 3x square minus 2x minus 2x minus 8. Three x square minus 2x minus 8. ಮಾಡೋಣವಾ? ಇಲ್ಲಿ ನೋಡಿ, 3x squared minus 2x minus 8. ಈಗ ನೋಡ್ಕೊಳ್ಳಿ, again find the zeros. 3 into minus 8, ಕರೆಕ್ಟಾ? ಸೊ 3 into 8 24, ಬಟ್ ಮೈನಸ್ ಈಗ ಹಳೆಯ ಲೆಕ್ಕ ಸುಲಭಿತ್ತು, ಪ್ಲಸ್ ಮೈನಸ್ ಬಂದಾಗಲೆಲ್ಲ ಸ್ವಲ್ಪ ಹಾಲ್ಟ್ ಆ್ಯಂಡ್ ಪ್ರೊಸೀಡ್ ಬೋರ್ಡು, ಸರಿಯಾದ ಗಾಡಿ ಹೊಡ್ಕೊಂಡು ಹೋಗೋಕ್ಕಾಗಲ್ಲ. ಪ್ಲಸ್ ಇದ್ದರೆ ಸರಿಸಿ ಹೋಗ್ಬಿಡ್ಬೋದು, ಮೈನಸ್ ಬಂದಾಗಲೆಲ್ಲ ಒಂದು ಗಳಿಗೆ ನಿಂತ್ಕೋಬೇಕು, ಹಾಲ್ಟ್ ಆ್ಯಂಡ್ ಪ್ರೊಸೀಡ್ ಇದ್ದಾಗೆ. ಸೊ minus 24 ಮೈನಸ್ ಬಂತೀಗ. ಈಗ ಹಾಕ್ಕೊಳ್ಳಿ, ಮೈನಸ್ ಗಿವ್ಸ್ ಅಸ್ ಹಿಂಟ್. ಏನಂತ ಹೇಳುತ್ತೆ ಮೈನಸ್? ನಮಗೆ ಗುಣಿಸಿದರೆ 24 ಬರಬೇಕು, ಮಲ್ಟಿಪ್ಲಿಕೇಶನ್ 24 ಬರಬೇಕು. ಆದರೆ ಮೈನಸ್ ಅಂದರೆ ಸಬ್ಟ್ರ್ಯಾಕ್ಷನ್ ಮಾಡಿದರೆ 2 ಬರಬೇಕು ಅನ್ನೋದು. ಆಗಲೇ ಪ್ಲಸ್ ಇದ್ದಿಂದ ಅಡಿಷನ್ ಅಂತಿದ್ವಿ, ಈಗ ಸಬ್ಟ್ರ್ಯಾಕ್ಷನ್ ಮಾಡಿದರೆ ಬರಬೇಕು ಅಂತ. ಹಾಗಾದರೆ ಈಗ 24 ಇದೆ. 24ಕ್ಕೆ ಪಾಸಿಬಿಲಿಟೀಸ್ 1 into 24 24, 3 2 12s 24, 3 8s 24, 4 6 24 ಪಾಸಿಬಿಲಿಟೀಸ್. 24 1 24, 12 24, 8 3 24, 6 4 24 ಪಾಸಿಬಿಲಿಟೀಸ್. ಇದರೊಳಗಡೆ ಯಾವ ಸೂಟಬಲ್? 24 ಮೈನಸ್ 1 23 ಆಗಲ್ಲ, 12 ಮೈನಸ್ 2 10 ಆಗಲ್ಲ, 8 ಮೈನಸ್ 3 5 ಆಗಲ್ಲ, 6 ಮೈನಸ್ 4 2 ಆಗುತ್ತೆ. ದಿಸ್ ಈಸ್ ಓಕೆ. ಇಷ್ಟನ್ನು ನೀವು ನಿಮಿಷದಲ್ಲಿ ಯೋಚನೆ ಮಾಡಬೇಕು. ಪರೀಕ್ಷೆಯಲ್ಲಿ ನನಗೆ ಇಷ್ಟು ಟೈಮ್ ಇರೋಲ್ಲ, ಅಲ್ಲಿ ಟಕ್ ಟಕ್ 8 24 4 12 24 ಅಲ್ಲಿ ಚಕ ಅಂತ ಮನಸ್ಸಲ್ಲಿ ಲೆಕ್ಕ ಹಾಕೊಂಡ್ಬಿಡ್ಬೇಕು. 6 4 24
6 4 ಕಳೆದ್ರೆ 2 ಹಾಗೆ. ಈಗ 6 4 ಬಂತು. ಈಗ ಇದನ್ನು ಬರೆಯುವುದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಜನ ಹುಡುಗರು, ನಾನು ಒಂದು 30 ವರ್ಷ ಪಾಠ ಹೇಳಿದ್ದೀನಿ, ಭಾಳ ಮಕ್ಕಳುಗಳು ಎಡವುವುದಿಲ್ಲೇ. ಅವ್ರು ಫ್ಯಾಕ್ಟರೈಸೇಷನ್ ಕರೆಕ್ಟಾಗಿ ಮಾಡಿರ್ತಾರೆ, 6 ಹಾಕಿರ್ತಾರೆ, ಎಕ್ಸು ಹಾಕಿರ್ತಾರೆ, 4 ಹಾಕಿರ್ತಾರೆ, ಎಕ್ಸು ಹಾಕಿರ್ತಾರೆ. ನೋಡಿದರೆ ಅಂದವಾಗಿ ಕಾಣೋ ಹಾಗಿರುತ್ತೆ. ಕಾಮನ್ ಫ್ಯಾಕ್ಟ್ರು ತೆಗಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಎಡವಟ್ಟಾಗಿರೋದು ಎಲ್ಲಿ ಗೊತ್ತೇ? ಸೈನ್ ಎಡವಟ್ಟಾಗಿರುತ್ತೆ, ಚಿಹ್ನೆ ಎಡವಟ್ಟಾಗುತ್ತೆ, ಇಡೀ ಲೆಕ್ಕ ತಪ್ಪ ಹೋಗುತ್ತೆ. ಆದ್ದರಿಂದಲೇ ಹೇಳ್ತಾ ಇದ್ದೀನಿ, ಸೈನ್ ಈಸ್ ಇಂಪಾರ್ಟೆಂಟ್. ಈಗ ನೋಡಿ 3x², ಇಲ್ಲಿ 2ನ್ನ 6 4ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅಲ್ಲಿ ಮೈನಸ್ ಇದೆ ಸೈನ್. ಮೈನಸ್ ಅಂದರೆ ಕಳೆದ್ರೆ ಬರ್ತಾ ಇದೆ. ಕಳಿಬೇಕಾದ್ರೆ ಒಂದು ಮೈನಸ್ ಇರಬೇಕು, ಒಂದು ಪ್ಲಸ್ ಇರಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ ದೊಡ್ಡದಕ್ಕೆ ಮೈನಸ್ ಹಾಕಬೇಕು, -6x. ಆಮೇಲೆ ಇದು +4x ಹಾಕೋಬೇಕು. ಹುಡುಗರು ಏನು ಮಾಡಿಬಿಡ್ತಾರೆ, 6 4 ಇದನ್ನು ಪ್ಲಸ್ಸು, ಇದು ಮೈನಸ್ ಮಾಡಿಬಿಡ್ತಾರೆ. ತಪ್ಪಾಗಿ ಹೋಗುತ್ತೆ. ಯಾಕೆಂದರೆ -2 ಇರೋದಲ್ಲಿ ಅಲ್ಲಿಗೆ ಆಲ್ ಸಬ್ಟ್ರಾಕ್ಷನ್ ಶುಡ್ ಗೆಟ್ -2. -2 ಬರೋಕ್ಕೆ ಶುಡ್ ಬಿ -6 ಓನ್ಲಿ. ಅದೇ ಈ ಚಿಹ್ನೆನೇ ಇದಕ್ಕೆ ಹಾಕ್ಕೋಬೇಕು. ಅರ್ಥ ಆಯ್ತಾ? -6x + 4x -8. ಇಲ್ಲಿ 3 6ಅಲ್ಲಿ 3 ಈಸ್ ದಿ ಕಾಮನ್ ಫ್ಯಾಕ್ಟರ್. ಟೇಕಿಂಗ್ 3 ಕಾಮನ್ ಫ್ಯಾಕ್ಟರ್, 3 × x² - 3 2s are 6 plus 4 8 ಅಲ್ಲಿ ಕಾಮನ್, 4 1s are 4, 4 2s are 8. x² ತಿಳ್ಬೇಕಾಗಿ 3x should be common. 3x × x - 3 2s are 6 ಪ್ಲಸ್ ಇದರೊಳಗಡೆ 4 is the common. ಇಲ್ಲಿ x ಕಾಮನ್ ಫ್ಯಾಕ್ಟರ್ ತಗೊಂಡೆ, ಇಲ್ಲಿ 4 1s are 4 2s are 4 ತೆಗೆದರೆ x - 4 2s are 8. ಅಲ್ಲಿಗೆ ಅಗೈನ್ x - 2 is the common factor. x - 2 × 3x + 4, 2 factors obtained. Find the zeros. Equate x - 2. ಇಷ್ಟು ಬಂದುಬಿಟ್ರೆ ಮನೆ ಸೇರ್ಕೊಂಡೆ ಅಂತಲೇ ಲೆಕ್ಕ. ಅಲ್ಲಿವರೆಗೆ ಬರೋದೇ ಕಷ್ಟ. x - 2 = 0, x = 0, -2 ಈ ಕಡೆ ಬಂದರೆ +2, x = 2. ಇನ್ನೊಂದು ವ್ಯಾಲ್ಯೂ 3x + 4 = 0, 3x = -4, x = -4/3. ವ್ಯಾಲ್ಯೂಸ್ ಬಂತಲ್ಲ, ಕರೆಕ್ಟಾ? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ಮಾಡಿಬಿಡ್ತೀವಿ. ಯಾಕೆ ನಾನು ಇದನ್ನು ಯಾಕೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅಂದರೆ, ಮುಂದೆ ನೆಕ್ಸ್ಟು ನಾಳೆ ತಗೊಳ್ಳೋ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಇದೇ ಬೇಸು. ಇದು ಗೊತ್ತಿದ್ದರೆ, ಇದು ಕೈದಲ್ಲಿ ಇದ್ದರೆ, ಕಲ್ತಿದ್ರೇ ನಾಳೆ ಲೆಕ್ಕ ನೀವು ಮಾಡೋದು, ಇಲ್ಲಾಂದರೆ ಮಾಡೋಕ್ಕೆ ಆಗಲ್ಲ. ಅದಕ್ಕಿಷ್ಟು ಒತ್ತು ಕೊಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇನ್ನೊಂದು, ಫೈಂಡ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ Find the zeros of the polynomial 5x² plus 12x minus 9. (5x² plus 12x minus 9) ಕೊಟ್ಟಿದ್ದೀನಿ. ಮಾಡೋದು ಹೇಗೆ? ಎಗೈನ್ ಅದೇ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳೋಣ. 5 × 9 45. Sign minus is giving hint. ಗುಣಿಸಿದರೆ 45 ಬರಬೇಕು.
ಕರೆಕ್ಟಾ? ಕಳೆದ್ರೆ 12 ಬರಬೇಕು, ಮೈನಸ್ ಕಳೆದ್ರೆ 12 ಬರಬೇಕು, ಗುಣಿಸಿದರೆ 45 ಬರಬೇಕು. ಪಾಸಿಬಿಲಿಟೀಸ್ ಆಫ್ 45, 1 ಇಂಟು 45 45, 2 ಇಲ್ಲ, 3 ಇಂಟು 15 3 15s ಆಫ್ 45, 4 ಇಲ್ಲ, 5 ಇಂಟು 9 5 9s ಆಫ್ 45, ಇಲ್ಲಿ ಯಾವುದೂ ಇಲ್ಲ. 6 7 8 9 ಇಂಟು 5 ಬಂದುಬಿಟ್ಟಿದೆ. 3 ಪಾಸಿಬಿಲಿಟೀಸ್ ಆರ್ ದೇರ್. ಇದರೊಳಗಡೆ ಕಳೆದ್ರೆ ಬರಬೇಕು. 45 ಮೈನಸ್ 1 44 ಆಗಲ್ಲ. 15 3 ಕಳೆದ್ರೆ 12 ಆಗುತ್ತೆ. ಓಕೆ, ಸರಿನಾ? ಅಲ್ಲಿಗೀಗ 5x², ನಮಗೆ ಸಿಕ್ಕಿರೋದು ಯಾವುದು? 15 ಮತ್ತು 3. ಈಗ ಪ್ಲಸ್ ಕಳೆದರೆ ಬರಬೇಕೀಗ. ಈ ಪ್ಲಸ್ಸನ್ನು ಈಗ 15ಕ್ಕೆ ಹಾಕಬೇಕು, 3ಕ್ಕೆ ಹಾಕಬೇಕು, 15ಗೆ ಹಾಕ್ಕೋಬೇಕು, ಕಳಿಬೇಕು ದೊಡ್ಡದು. ಪ್ಲಸ್ 15x ಮೈನಸ್ 3x ಮೈನಸ್ 9. ಕರೆಕ್ಟಾ? ಈಗ ಇವೆರಡೊಳಗಡೆ 5x ಇಸ್ ದಿ ಕಾಮನ್. 5 is common, x is also common. 5 1s 5 3s 5x ತಗೊಂಡ್ರೆ x ಪ್ಲಸ್ 5 3s 15 ಮೈನಸ್ ಇದರೊಳಗಡೆ 3 is the common. 3 1s 3 3 3s 9, 3 ಕಾಮನ್ ತೊಗೊಂಡೆ. 3 ಕಾಮನ್ ತೊಗೊಂಡ್ರೆ x ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 3 3s 9. ಸೈನ್ ಇದೆಯಲ್ಲಪ್ಪ, 1000 ಸಲ ಒತ್ತು ಹೇಳ್ತೀನಿ, ಮೈನಸ್ ಬಂದಾಗ ನೀವು ಎಷ್ಟು ಕಣ್ಣರಳಿಸ್ಕೊಂಡಿರ್ತೀರೋ ಅಷ್ಟು ಬಚಾವಾಗ್ತೀರ. ಪ್ಲಸ್ ಬಂದಾಗ ಹೆಂಗಿರೋ ನಡೆದ್ಬಿಡುತ್ತೆ ಸಲೀಸು. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಸುಮ್ಮನೆ ಬ್ಲೈಂಡಾಗಿ ಮೈನಸ್, ಇಲ್ಲೂ ಮೈನಸ್ ಮೈನಸ್ ಹಾಕೊಂಡು ಕೂತ್ಕೊಂಡ್ರೆ ಹೊರಟೋಯ್ತು ಲೆಕ್ಕ. ಅದರ ಹುಷಾರಾಗಿದೆ. ಇಲ್ಲಿ x ಪ್ಲಸ್ 3, ಇಲ್ಲಿ x ಪ್ಲಸ್ 3, x ಪ್ಲಸ್ 3 ಇಂಟು 5x ಮೈನಸ್ 3, 2 ಫ್ಯಾಕ್ಟರ್ಸ್. x plus 3 is equal to 0, x is equal to 3 transfer to the side, minus 3. 5x minus 3 is equal to 0, 5x is equal to minus 3 transfer to the side, plus 3. Therefore, x is equal to 3 by 5. ಕರೆಕ್ಟಾ? ಆನ್ಸರ್ ಬಂತು. x is equal to minus 3, x is equal to 3 by 5 ಅಂತ. ಈ ಲೆಕ್ಕನ ನಾನು ಇನ್ನೊಂದು ಹಿಂಟ್ ಕೊಡ್ತಾ ಇದೆ. ಈ ಲೆಕ್ಕ ಹಿಂದಿನ ಲೆಕ್ಕನೂ ಹಾಗೇ ಇದೆ. ಸ್ವಲ್ಪ ಈಗ ಯೋಚನೆ ಮಾಡಿ ನೋಡಿ. ಈ ಮೈನಸ್ 3 by 5 ಇದಕ್ಕೂ 5 12 9 ಈ ಕೋಎಫಿಷಿಯೆಂಟ್ಸ್ಗಳಿದೆ ನೋಡಿ. 5 is the coefficient of x square, 12 is the coefficient of x, 9 is the coefficient of constant. ಈ ರೂಟ್ಸ್ಗೂ ಅಂದರೆ ನಿಮ್ಮ ಭಾಷೆಯಲ್ಲಿ ಈ ಝೀರೋಸ್ಗೂ ಈ ಕೋಎಫಿಷಿಯೆಂಟ್ಸ್ಗೂ ಏನಾದರೂ ಸಂಬಂಧ ಇದೆಯಾ? ಈಸ್ ದೇರ್ ಎನಿ ರಿಲೇಷನ್ ಬಿಟ್ವೀನ್ ಆರ್ ಆನ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ದೀಸ್ ಝೀರೋಸ್ ಆ್ಯಂಡ್ ದೀಸ್ ಕೋಎಫಿಷಿಯೆಂಟ್ಸ್? ನೋಡಿದರೆ ನೋಡಿ, ಮೈನಸ್ 3 by 5 ಅಂತ ಬರ್ತಾಯಿದೆ. ಕರೆಕ್ಟಾ? ಅಲ್ಲಿಗೆ ಈ 12 ಇದೆ ನೋಡಿ. ಈ 12 ಆ 12ನ ನೀವಿದ್ದವರು ಡಿವೈಡ್ ಮಾಡ್ಕೋಬೋದು 5ಇಂದ. 12 divided by 5 ಬರ್ಬೋದು. ಅಥವಾ 9ನ್ನು 5ಇಂದ ಡಿವೈಡ್ ಮಾಡ್ಕೋಬೋದು. ಕರೆಕ್ಟಾ? ಅಂದರೆ ಇಲ್ಲಿ ಈ x² 12x ಮೈನಸ್ 9 ಅನ್ನೋದ್ರೊಳಗಡೆ ಈ ಕೋಎಫಿಷಿಯೆಂಟ್ಸ್ಗೂ ಈ ಝೀರೋಸ್ಗೂ ಒಂದು ಸಂಬಂಧ ಇದೆ. ಆದ್ದರಿಂದ ಈಗ ನೆಕ್ಸ್ಟು ನಾನು ಅದಕ್ಕೆ ಹೋಗ್ತೀನಿ. ಈಗ ಒಂದು ಹೆಡಿಂಗ್ ಬರ್ಕೊಳ್ಳಿ. ರಿಲೇಷನ್ ಬಿಟ್ವೀನ್ ದಿ ಝೀರೋಸ್ ಆ್ಯಂಡ್ ದಿ ಕೋಎಫಿಷಿಯೆಂಟ್ಸ್.
relation between zeros and the coefficients. General form ax squared plus bx plus c. ax squared plus bx plus c, that is the general form of the second degree polynomial. ಇದಕ್ಕೆ ರೂಟ್ಸು ಆಲ್ಫಾ ಆ್ಯಂಡ್ ಬೀಟಾ. ಸೇ ಝೀರೋಸ್ ಆರ್ ಆಲ್ಫಾ ಆ್ಯಂಡ್ ಬೀಟಾ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ, ಎಕ್ಸ್ ಇಸ್ ಈಕ್ವಲ್ ಟು ಬೀಟಾ ಅಂತ 2 ವ್ಯಾಲ್ಯೂಸ್ ಬರುತ್ತೆ. ಕರೆಕ್ಟಾ? ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ, ಎಕ್ಸ್ ಇಸ್ ಈಕ್ವಲ್ ಟು ಬೀಟಾ ಅಂತ 2 ಬರುತ್ತೆ. ಒಂದು ಫಾರ್ಮುಲಾ ಜ್ಞಾಪಟ್ಕೋಬೇಕೀಗ. ನಾವು ಐ ಆಮ್ ಗಿವಿಂಗ್ ಎ ಫಾರ್ಮುಲಾ. ಡಿರೈವೇಷನ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಫಾರ್ಮುಲಾ ಕೊಡ್ತಾಯಿದ್ದೀನಿ. ಫಾರ್ಮುಲಾ ತಲೆ ಇರಬೇಕು. ಏನು ಅಂದರೆ ಆಲ್ಫಾ ಪ್ಲಸ್ ಬೀಟಾ, ಅಂದರೆ ಆಲ್ಫಾ ಆ್ಯಂಡ್ ಬೀಟಾ ಅಂದರೆ ಏನು ಜ್ಞಾಪಟ್ಕೋಬೇಕು. ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ಝೀರೋಸ್ ಆಫ್ ದಿಸ್ ಈಕ್ವೇಷನ್, ವ್ಯಾಲ್ಯೂಸ್ ಆಫ್ 2 ವ್ಯಾಲ್ಯೂಸ್ ಆಫ್ ಎಕ್ಸ್. ಆದರೆ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ 2 ವ್ಯಾಲ್ಯೂಸ್ ಆಫ್ ಎಕ್ಸ್, ಆರ್ ಇನ್ ಯುವರ್ ಲ್ಯಾಂಗ್ವೇಜ್ alpha and beta are the zeros of this expression. Sum of the zeros, alpha plus beta minus b by a. Formula number 1. Alpha plus beta is equal to minus b by a. Minus b by a means minus coefficient of x divided by coefficient of x square, minus b by a. Alpha beta is equal to product of zeros. ಇದು sum of zeros. ಇದು product of zeros, alpha beta. Alpha beta is equal to c by a. Alpha beta, c constant divided by a coefficient. ಇದನ್ನು ಒಂದು ಒಳ್ಳೆ ಬಾಕ್ಸಲ್ಲಿ ಅಲಂಕಾರವಾಗಿ ಇಟ್ಕೋಬೇಕು. ತಲೆಯಲ್ಲಿ ಬೈಹಾಟ್ ಮಾಡ್ಕೋಬೇಕು. ಬರೀ ಅಲಂಕಾರ ಪೇಪರ್ ಮೇಲೆ ಇಟ್ಕೊಂಡ್ರೆ ಪ್ರಯೋಜನ ಆಗಲ್ಲ, ತಲೆಯಲ್ಲಿ ಇಟ್ಕೋಬೇಕು. ಆದ್ದರಿಂದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಎ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಬಿ ಎಕ್ಸ್ ಇದೆ. ನಿದ್ಗಣ್ಣಲ್ಲಿ ಕೇಳಿದ್ರು ಎ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಝೀರೋಸ್ ಆಲ್ಫಾ ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ, ಆಲ್ಫಾ ಬೀಟಾ ಸಿ ಬೈ ಎ. ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕು. ಈಗ ಇದ್ರ ಮೇಲೆ ಲೆಕ್ಕ ಮಾಡಿಸ್ತೀನಿ, ಅರ್ಥ ಆಯ್ತಾ? ಈಗ ನಾಳೆ ಇದ್ರ ಮೇಲೆ ಒಂಥರ ಲೆಕ್ಕ ಪರೀಕ್ಷೆಯಲ್ಲಿ. ಹೇಗೆ? ಫೈಂಡ್ ದಿ, ಲೆಕ್ಕ ಬರ್ಕೊಳ್ಳಿ, ಫೈಂಡ್ ದಿ zeros of the polynomial, find the zeros of the polynomial four x squared minus 4x squared minus 8x, 4x squared minus 8x minus 5. Find the zeros of the polynomial 4x squared minus 8x minus 5, and also verify the zeros, relation of zeros with coefficients. Also verify the relation of zeros with coefficients. ಬರೀ ಕಂಡುಹಿಡಿಯೋದಲ್ಲ, ಆಗಲೇ ಹೇಳಿದಲ್ಲ, ರಿಲೇಷನ್ನು ಕೂಡ ವೆರಿಫೈ ಮಾಡಬೇಕು ನೀವು, ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಮಾಡೋಣ ಈಗ. ಫಸ್ಟ್ ಫ್ಯಾಕ್ಟರೈಸೇಷನ್, ಗೆಟ್ ದಿ ಝೀರೋಸ್, ಕರೆಕ್ಟಾ? ಈಗ ಸ್ಟಾರ್ಟಿಂಗ್ 4 into 5, 4 into 5, 20. 4 into 5, 20. Minus ಇದೆ ಇಲ್ಲಿ. ಸೊ ಪ್ರಾಡಕ್ಟ್ ಈಸ್ ಮೈನಸ್, ಕರೆಕ್ಟಾ? ಮೈನಸ್ ಆದ್ದರಿಂದ ಮಲ್ಟಿಪ್ಲಿಕೇಶನ್ 20, ಸಬ್ಟ್ರಾಕ್ಷನ್ 8 ಬರಬೇಕು, ಕರೆಕ್ಟಾ? ಅಲ್ಲಿಗೆ 20 ಬರೋಕ್ಕೆ ಪಾಸಿಬಿಲಿಟೀಸ್ 1 into 20, 2 into 10, 20, 3 ಇಲ್ಲ, 4 ಇಲ್ಲ,
5 ಇಂಟು 4 20, 6 ಇಲ್ಲ ಆಗೋಯ್ತು ಅಷ್ಟೇ. ಓನ್ಲಿ 3 ಪಾಸಿಬಿಲಿಟೀಸ್. ಇದರೊಳಗಡೆ ಸಬ್ಟ್ರಾಕ್ಷನ್ 8 ಬರಬೇಕು. 20 - 1 19, ನಾಟ್ ಸೂಟಬಲ್. 10 - 2 8, ಓಕೆ. ಕರೆಕ್ಟಾ? ಅಲ್ಲಿಗೆ ಪಾಲಿನಾಮಿಯಲ್ ರಿಟರ್ನ್ ಹೊಸದಾಗಿ ಬರಿತೀನಿ. ಈ ಹೊಸ ವ್ಯಾಲ್ಯೂಸ್ ತೊಗೊಂಡು 4x², ಇಲ್ಲಿ 10ಗೆ ಮೈನಸ್ ಹಾಕಬೇಕು, 2ಗೆ ಮೈನಸ್ ಹಾಕಬೇಕು. ಇಲ್ಲಿ 10x - 10x ಹಾಕಬೇಕು ಅಥವಾ -2x ಹಾಕಬೇಕು. ಇದು ಮೈನಸ್ ಬಿಗ್ಗರ್ ಟರ್ಮ್, ಸೊ -10x. ಸಬ್ಟ್ರಾಕ್ಷನ್ ಆದ್ರಿಂದ +2x -5. ಕರೆಕ್ಟಾ? ಅಥವಾ ಇವೆರಡರೊಳಗಡೆದಲ್ಲಿ ವಿಚ್ ಈಸ್ ದಿ ಕಾಮನ್ ಫ್ಯಾಕ್ಟರ್? ಅಫ್ಕೋರ್ಸ್ ಎಕ್ಸ್ ಈಸ್ ದಿ ಕಾಮನ್ ಫ್ಯಾಕ್ಟರ್. ಅಪಾರ್ಟ್ ಫ್ರಮ್ ಎಕ್ಸ್ ಬಿಟ್ಟರೆ 2 2s are 4, 2 5s are 10. 2 is the common factor. So taking 2x as common factor, 2x into 2 2s are 4, x minus 2 5s are 10. ಇಲ್ಲಿ ಪ್ಲಸ್ ಇಲ್ಲಿ 2 5. ಸರ್ ಏನು ಇಲ್ವಲ್ಲ ಸರ್, ಏನು ಮಾಡೋ ಸರ್? ಏನೂ ಇಲ್ಲ ಅನ್ನೋ ಕೂಡ್ದು ಅಲ್ಲಿದೆ. 1 is the ಕಾಮನ್ ಫ್ಯಾಕ್ಟರ್. ಏನು ಇಲ್ಲ ಅಂತಲ್ಲ, 1 is the ಕಾಮನ್ ಫ್ಯಾಕ್ಟರ್. ಆಗ ಏನೂ ಇಲ್ಲ ಅಂದ್ಬಿಟ್ಟು 0 ಬರಬಾರ್ದು. ಏನೂ ಇಲ್ಲ 0, ನಮ್ಮ ಮೆಸ್ಟರ್ ಹೇಳ್ಕೊಟ್ಟಿರ್ತಾರೆ ಮ್ಯಾಥ್ಸು, ಏನೂ ಇಲ್ಲ ಅಂದರೆ 0 ಅಂತ. ಹಾಗಲ್ಲ, ಮ್ಯಾಥಮೆಟಿಕ್ಸಲ್ಲಿ ಏನೂ ಇಲ್ಲ ಅಂದರೆ 1. 0 ಇಲ್ಲವೇ ಇಲ್ಲ ನಮ್ಮ ಲೆಕ್ಕಾಚಾರದಲ್ಲಿ, ಕಳೆದ್ರೆ 0 ಅಷ್ಟೇ. ಹಾಗಾಗಿ ಇಲ್ಲಿ 1 into 1 2s are 2, 2x, plus into minus 1 5s are 5. ಈಗ 2x - 5 ಕಾಮನ್, 2x - 5 ಕಾಮನ್ ತೊಗೊಂಡ್ರೆ 2x + 1. 2x - 5 into 2x + 1. 2x - 5 equated to 0. 2x - 5 is equal to 0. 5/2 ಅದನ್ನು ಆಲ್ಫಾ ಅಂತ ಕರಿತೀನಿ. 5/2 ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ 2x + 1 equated to 0. ಸೊ 2x is equal to -1 or x is equal to -1/2. ಇದನ್ನು ಬೀಟಾ ಅಂತ ಕರಿತೀನಿ. ಬೀಟಾ is equal to -1/2. ಆಲ್ಫಾ ಬೀಟಾ ಬಂತು. ಈಗ ಅವನು ಹೇಳ್ತಾನೆ ವೆರಿಫೈ ವಿತ್ ದಿ ಕೋಎಫಿಷಿಯೆಂಟ್ಸ್. ಆಗಲೇ ಫಾರ್ಮುಲಾ ತಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ದೆ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು c/a ಎಂದೆ. ಕರೆಕ್ಟಾ? ಈಗ ಈ ಲೆಕ್ಕದಲ್ಲಿ ಇನ್ ದಿಸ್ ಡ್ಯುವಲ್ ಪ್ರಾಬ್ಲಮ್ a is equal to 4. ax² plus bx plus c. a is equal to 4. b is equal to -8. With sign you should take -8. c is equal to -5, constant. a is equal to 4, b is equal to -8, c is equal to -5. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಅಂತ ಹೇಳುತ್ತೆ ಫಾರ್ಮುಲಾ. -b ಅಂದರೆ ಹೌ ಮಚ್? -8 ಡಿವೈಡೆಡ್ ಬೈ a. ಅಂದರೆ 4. ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 8 ಡಿವೈಡೆಡ್ ಬೈ 4. 4 2s are 8. ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂತು? 2.
ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಸಿ ಅಂದರೆ ಹೌ ಮಚ್? -5 ಡಿವೈಡೆಡ್ ಬೈ ಎ. ಎ ಈಸ್ 4. ಅಲ್ಲಿಗೆ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು -5/4. ಆಲ್ಫಾ ಪ್ಲಸ್ ಬೀಟಾ 2. ಇದು ವ್ಯಾಲ್ಯೂಸು. ತಪ್ಪೋಸೋದು ನಮ್ದು ಇಲ್ಲಿ ವ್ಯಾಲ್ಯೂಸ್ ಇದೆ. ವಿ ಆರ್ ಹ್ಯಾವಿಂಗ್ ಅವರ್ ಓನ್ ವ್ಯಾಲ್ಯೂಸ್ ಆಫ್ ಆಲ್ ಪಾಯಿಂಟ್ ಬೀಟಾ. ಈಗ ಇದನ್ನು ಚೆಕ್ ಮಾಡ್ತೀನಿ. ಈಗ ಇದು ಬರ್ಕೊಂಡಿದ್ದೀವಿ. ಈಗ ಇದಕ್ಕೆ ಮಾಡಿದರೆ ಇಷ್ಟೇ ಬಂದರೆ ನಾವು ಬಚಾವಾಗಿದ್ದೀವಿ ಅಂತ ವೆರಿಫಿಕೇಷನ್ನು. ಈಗ ಆಲ್ಫಾ ಪ್ಲಸ್ ಬೀಟಾ ಕೊಡೋಣ. ಆಲ್ಫಾ ಪ್ಲಸ್ ಬೀಟಾ ನಮ್ಮ ವ್ಯಾಲ್ಯೂಸ್. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ 5/2 ಪ್ಲಸ್ ಬೀಟಾ ಪ್ಲಸ್ ಇಂಟು ಮೈನಸ್ ಹಾಫ್. 5/2 minus half, that is equal to fractions, ಭಿನ್ನರಾಶಿ. ಲಾಸ ತಗೋಬೇಕು ಛೇದಗಳಿಗೆ. ಡಿನಾಮಿನೇಟರ್ಸ್ಗೆ ಯು ಶುಡ್ ಟೇಕ್ LCM ಫಾರ್ ಡಿನಾಮಿನೇಟರ್ಸ್. ಛೇದಗಳು ಅಂತೀವಿ ಕನ್ನಡದಲ್ಲಿ. ಛೇದಗಳಿಗೆ ಲಾಸ ತಗೋಬೇಕು. ಲಘುತ್ತಮ ಸಾಮಾನ್ಯ ಅಪವರ್ತನ. ಸೊ ಲೀಸ್ಟ್ ಕಾಮನ್ ಫ್ಯಾಕ್ಟರ್. ಅಲ್ಲಿಗೆ ಏನಾಯ್ತಿದು? 2 is the LCM. 2 ones are 2. 2 ones are 2. 1. 1 into 5. 1 5s are 5. Minus 2 ones are 2. 1. 1 ones are 1. Correct? 5 minus 1. 4. Divided by 2. 2 2s are 4. Alpha plus beta is equal to how much? 2. Here alpha beta is equal to how much? 2. Clear. Okay. Correct? Alpha beta. Alpha beta is equal to multiplication. Alpha 5/2 into beta minus half. That is equal to -5 divided by 2 2s are 4. Alpha beta -5/4. Alpha beta -5/4. I have done perfectly. ನಾನು ಲೆಕ್ಕ ಕರೆಕ್ಟ್ ಮಾಡಿದ್ದೀನಿ. ಯಾವನ್ ಕರೆಕ್ಷನ್ ಮಾಡೋದು ನನಗೆ ಫುಲ್ ಮಾರ್ಕ್ಸ್ ಬರಬೇಕು ಅಂತ ಧೈರ್ಯ ಮನೆಗೆ ಬರ್ಬೋದು. ಕರೆಕ್ಟಾ? ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸ್ಕೊಂಡೆ. ಆಮೇಲೆ ಸಂಜೆ ನಾಳೆ ಕಂಟಿನ್ಯೂ ಮಾಡೋಣ. ಮತ್ತು 7 ಗಂಟೆಗೆ ನಿಮ್ಮ ಭೇಟಿ ನಾಳೆ 7 ಗಂಟೆಗೆ. ಓಕೆ? ಇದೆಲ್ಲ ಜ್ಞಾಪ ಇಟ್ಕೊಳ್ಳಿ. ಇವತ್ತಲ್ಲಿ ಜ್ಞಾಪ ಇಟ್ಕೋಬೇಕಾಗಿರೋದು 3 ಅಂಶ. ಒಂದು ಫ್ಯಾಕ್ಟರೈಸೇಷನ್ ತಲೆಯಿರಬೇಕು. ಎರಡನೇದು ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ AX² + BX + C ಆಲ್ಫಾ ಆ್ಯಂಡ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -B/A. ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು C/A. ಇಷ್ಟನ್ನು ಚೆನ್ನಾಗಿ ಜ್ಞಾಪ ಇಟ್ಕೊಂಡಿದ್ರೆ ನಾಳೆ ಇನ್ನೊಂದಿಷ್ಟು ಲೆಕ್ಕ ಬೇರೆ ಥರ ಮಾಡಿಸ್ತೀನಿ. ಅಬೋದಾ?